ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನಕ್ಕೆ ನನ್ನ ಫೇವ್ರೇಟ್ ಆಗಿರೋವಂಥ ಒಂದು ರೆಸಿಪಿ ಮಾಡ್ತಿದ್ದೀನಿ. ಸೊ ಅದು ನನ್ನ ಫಸ್ಟ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಒಂದು ಫ್ರೆಶ್ ಕುಡಿದು ಪಟ ಅಂತ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್, ನನ್ನ ಚಾನಲಲ್ಲಿ ಇದು ನಂದು ಫಸ್ಟ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಇದುವರೆಗೂ ಯಾವುದು ಕುಕ್ಕಿಂಗ್ ವ್ಲಾಗ್ನ ನನ್ನ ಚಾನಲಲ್ಲಿ ನಾನು ಟ್ರೈ ಮಾಡೇ ಇಲ್ಲ. ಎಲ್ಲ ಥರ ವ್ಲಾಗ್ಸ್ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿವರೆಗೂ ಮಾಡಿರಲಿಲ್ಲ. ಏನಕ್ಕಂದರೆ ನನಗೆ ಯಾವುದೂ ಒಂದು ಡಿಫ್ರೆಂಟ್ ರೆಸಿಪಿನ ನಮ್ಮ ವ್ಯೂವರ್ಸ್ಗೆ ತೋರಿಸ್ಬೇಕು ಅಂತ ನಾನು ಕಾಯ್ತಿದ್ದೆ. ಸೊ ಇವಾಗ ಹಂಗೆ ಅಂದ್ಬಿಟ್ಟು ನಾನು ತೋರಿಸ್ತಿರೋದೇನೋ ಡಿಫ್ರೆಂಟ್ ರೆಸಿಪಿ ಅಂತ ಅಲ್ಲ, ಬಟ್ ಇದು ನನಗೆ ತುಂಬ ಇಷ್ಟವಾದಂಥ ರೆಸಿಪಿ. ಇದು ಯಾವುದು ಅಂದರೆ ಇದು ಆಂಧ್ರ ಸ್ಟೈಲ್ ಪಪ್ಪು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಒಂದು ಕುಕ್ಕರಲ್ಲಿ ಬೇಳೆ ತೊಗೊಂಡಿದ್ದೀನಿ, ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಇವೆರಡೂ ಬೇಳೆ ಜೊತೆಗೆ ನಾನು ಇನ್ನೊಂದು ಬೇಳೆ ಆ್ಯಡ್ ಮಾಡ್ತಿದ್ದೀನಿ, ಅಂದರೆ ದಾಲ್. ಯಾವುದು ಅದು ಅಂತ ಅಂದರೆ ಹೆಸ್ರು ಬೇಳೆ. ಸೊ ಇವೆರಡರಲ್ಲೇ ಮಾಡ್ಬೋದು, ಬಟ್ ಹೆಸ್ರು ಬೇಳೆ ನಾನು ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ಇವಾಗ ನಮಗೆ ಹೇಗಿದೆ ವೆದರ್ ಅಂದರೆ ಬೆಳಗ್ಗೆ ಬಿಸಿಲಿರುತ್ತೆ, ಸಂಜೆ ಕೋಲ್ಡ್ ಇರುತ್ತೆ. ಸೊ ನಮ್ಮ ಬಾಡಿನ ಕೂಲಾಗಿ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಹೆಸ್ರು ಬೇಳೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಅದು ಇದೊಂದು ಚಿಕ್ಕ ಟಿಪ್ಪು ನನ್ನಂಥ ಒಂದು ಚಿಕ್ಕ ಯೂಟ್ಯೂಬರ್ ಕಡೆಯಿಂದ. ಸೊ ನೆಕ್ಸ್ಟ್ ಈ ಮೂರೂ ನಾನು ಹಾಕ್ಕೊಂಡು ಈ ಮೂರು ದಾಲ್ನ ನಾನು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ತೀನಿ. ನೀವು ಅಷ್ಟೇ ಗೈಸ್, ಏನೇ ಅಡುಗೆ ಮಾಡೋವಾಗ ಚೆನ್ನಾಗಿ ಬೇಳೆಗಳನ್ನೆಲ್ಲ ತೊಳ್ಕೊಳ್ಳಿ. ಏನಕ್ಕಂದರೆ ಮೊದಲು ಥರ ಫಸ್ಟ್ ಆಫ್ ಆಲ್ ನಮಗೆ ಒಳ್ಳೆ ಗ್ರಾಸರಿ ಸಿಗ್ತಿಲ್ಲ. ಏನಕ್ಕಂದರೆ ಅವಾಗೆಲ್ಲ ತುಂಬ ಜಾಸ್ತಿ ಪೌಡರ್ಸ್ ಎಲ್ಲ ಯೂಸ್ ಮಾಡದೆ ಬೆಳೀತಿದ್ರು. ಬಟ್ ಇವಾಗ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ತುಂಬ ಹೆಲ್ದಿಯಾಗಿ ತಿಂದ್ರೂ ಸ್ಟಿಲ್ ನಮಗೆ ವಿಟಮಿನ್ಸು ಮಿನರಲ್ಸು ಅಂತ ಏನೇನೋ ಕಮ್ಮಿ ಇರುತ್ತೆ. ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಳೋಣ. ಸೊ ಇವಾಗ ನಾನು ಬೇಳೆನ ತೊಳ್ಕೊಂಡಿದ್ದೀನಿ. ಬೇಳೆ ತೊಳ್ಕೊಂಡ್ಮೇಲೆ ನಿಮಗೆ ಎಷ್ಟು ಸಾಂಬಾರು ಬೇಕೋ ಆ ಮೆಷರ್ಮೆಂಟಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು, ಸೊ ನಾನು ಸ್ವಲ್ಪ ಜಾಸ್ತಿ ನೀರೇ ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕ್ಕೊಂಡ್ಮೇಲೆ ಗ್ಯಾಸ್ ಹಚ್ಚಿದೆ, ಆಯಿತಾ. ಅದಾದಮೇಲೆ ನೋಡಿ, ನಾನಿದು ಬೇಯಿಸೋಕೆ ಹಾಕೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಏನಂದರೆ 2 ಟೊಮೊಟೊ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಿತ್ತು ಅದಕ್ಕೆ 3 ತೊಗೊಂಡಿದ್ದೀನಿ, ದೊಡ್ಡದಿದ್ದರೆ 2 ತೊಗೊಳ್ಳಿ. ಆಮೇಲೆ ಇಷ್ಟು ಬೆಳ್ಳುಳ್ಳಿ ಬೇಯಿಸೋಕ್ಕಂತ ತೊಗೊತಿದ್ದೀನಿ. ಒಗ್ಗರಣೆಗೂ ಬೆಳ್ಳುಳ್ಳಿ ಯೂಸ್ ಮಾಡಬೇಕು. ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸೊ ಇದನ್ನೆಲ್ಲ ಬೇಯಿಸೋಕ್ಕೆ ಹಾಕಬೇಕು ಕುಕ್ಕರ್ ಜೊತೆ, ಯಾಕಂದರೆ ನಾನು ವಿಜಿಲ್ ಕೂಗಿಸ್ಕೊತೀನಿ 3. ಸೊ ಅದಕ್ಕೆ ಎಲ್ಲ ಕಟ್ ಮಾಡಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈರುಳ್ಳಿ ಆದಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ, ಆಮೇಲೆ ಇಷ್ಟು ಬೆಳ್ಳುಳ್ಳಿ, ಆಮೇಲೆ 2 ದಪ್ಪು ಟೊಮೆಟೊ ಹಾಕಿದ್ದೀನಿ. ಸೊ ಇದಾದಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಆಮೇಲೆ ಒಗ್ಗರಣೆ ಮಾಡೋವಾಗ ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಉಪ್ಪನ್ನ ಇವಾಗ ಇದು ಬೇಯಿಸ್ಕೊಳ್ಳೋದಕ್ಕೂ ಹಾಕ್ಕೊಳ್ತೀನಿ. ಏನಕ್ಕಂದರೆ ಬೇಳೆಗೆ ತರಕಾರಿ ಟೊಮೊಟೊ ಈರುಳ್ಳಿಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಉಪ್ಪಿಡಿಯುತ್ತೆ ಅಂತ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಅದಾದಮೇಲೆ ಕುಕ್ಕರ್ನ ಮುಚ್ತಿದ್ದೀನಿ. ಸೊ 2 ಸೀಟಿ ತೊಗೊಂಡ್ಮೇಲೆ ನೆಕ್ಸ್ಟ್ ಏನು ಪ್ರೋಸೆಸ್ ಅಂತ ಹೇಳ್ತೀನಿ. ಡಯಟ್ ಫಾಲೋ ಮಾಡ್ತಿರೋದ್ರಿಂದ ಗೈಸ್ ಯಾವಾಗಲೂ ಮಧ್ಯಾಹ್ನ ಊಟಕ್ಕೆ ನನಗೆ ಯಾವುದನ್ನೋ ಒಂಥರ ಪಲ್ಯ ಇರಲೇಬೇಕು. ಸೊ ನಾನು ಅದ್ರ ಜೊತೆಗೆ ಏನು ಪಲ್ಯ ಮಾಡ್ಕೋತೀನಿ ಅಂತ ಕೂಡ ಹೇಳ್ಕೊಡ್ತಿದ್ದೀನಿ ನಿಮಗೆ. ಸೊ ಇದು ಹೆಸ್ರು ಕಾಳನ್ನ ನೀವು ರಾತ್ರಿ ಎಲ್ಲ ನೆನೆಸಿದ್ರೆ ಇದನ್ನೇನು ನೀವು ಜಾಸ್ತಿ ಕೂಗಿಸ್ಕೋಬಾರ್ದು. ಬಟ್ ನಾನು ಒಂದೊಂದ್ಸಲಿ ಮರ್ತೋದಾಗ ನೆನೆಸ್ಕೊಳ್ಳೋದಕ್ಕೆ ಇದಕ್ಕೆ ನಾನು ಒಂದು 6-7 ವಿಷಿಲ್ ತೆಗೆಸ್ಕೊತೀನಿ, ಇಲ್ಲಾಂದರೆ ಬರೀ 2 ವಿಷಿಲ್ ತೆಗೆಸಿದ್ರೆ ಸಾಕು. ಸೊ ಇದು ನಾನು ಓವರ್ ನೈಟ್ ಇವತ್ತು ನೆನೆಸಿಲ್ಲ. ಸೊ ಇವಾಗನೇ ಇದು ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದರಿಂದ ನಾನು ಇದ್ರ ಜೊತೆ ಇದನ್ನು ಒಂದು 6 ಸೀಟಿ ಓಡಿಸ್ಕೊತೀನಿ. ಆ್ಯಂಡ್ ಇದಕ್ಕೂ ಕೂಡ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ವಿಷಿಲ್ ಓಡಿಸ್ಕೋಬೋದು. ಸೊ ನಾನು ಅದು ಇವಾಗ ಹೆಸ್ರುಕಾಳು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ವಿಷಿಲ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಸೌಂಡ್ ಆಗ್ತಿದೆ ಗೈಸ್, ಐ ಆಮ್ ಸಾರಿ. ಸೊ ಇವಾಗ ಇದನ್ನು 6 ವಿಷಿಲ್ ತೊಗೊಳ್ತೀನಿ, ಸಾಂಬಾರನ್ನ 2 ವಿಷಿಲ್ ತೊಗೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ತೋರಿಸ್ತೀನಿ.
ಅದನ್ನು ಬೇಯಕ್ಕೆ ಇಟ್ಮೇಲೆ ನಾನು ಪಾಲಕ್ ಸೊಪ್ಪನ್ನ ನೀಟಿಗೆ ಒಂದು 5 ಸಲ ತೊಳೆದು ನೀಟಿಗೆ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಇದ್ರ ಜೊತೆಗೆ ನೆಕ್ಸ್ಟು ಒಗ್ಗರಣೆ ಹಾಕೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಹೇಗೆ ನೋಡಿ, ನಾನು ಒಂದು ಕಪ್ಪಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ, 1-3 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ ನಿಮಗೆ ಜಾಸ್ತಿ ಅನಿಸುತ್ತೆ, ನಂಗೆ ಕರಿಬೇವು ಅಂದರೆ ತುಂಬ ಇಷ್ಟ. ಕರಿಬೇವು ತಿನ್ನೋದ್ರಿಂದ ಬಿಳಿ ಕೂದಲು ಅವಾಯ್ಡ್ ಆಗುತ್ತೆ. ಸೊ ಅದು ಒನ್ ಆಫ್ ದ ಟಿಪ್ ಅಂತ ಅಂದ್ಕೊಬೋದು. ಇದಿಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತೀನಿ ಬನ್ನಿ. ಸೊ ಇವಾಗ ಗ್ಯಾಸ್ ಹಚ್ಕೊತಾ ಇದ್ದೀನಿ. ಅದಾದಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ನಾನು ಎಣ್ಣೆ ಯೂಶ್ವಲಿ ಕಮ್ಮಿ ಹಾಕೋದು, ಬಿಕಾಸ್ ನಾನು ತುಪ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಸೊ ತುಪ್ಪ ಬೇಕಾದರೆ ಜಾಸ್ತಿ ತುಪ್ಪ ಹಾಕ್ಕೋಬೋದು. ನಾನು ನೋಡಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ, ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ತುಪ್ಪ ಹಾಕ್ಕೊಂಡ್ಮೇಲೆ ಕೂಗ್ಸಿಟ್ಕೊಂಡಿರೋದು ವಿಷಿಲ್ ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ. ನೀವು ಬೇಕಾದ್ರೆ ಅದನ್ನು ಮಸ್ಕೋಬೋದು, ನಾನು ಮಸ್ಕೊಳ್ಳಲ್ಲ. ಯಾಕಂದರೆ ನಾನು 2 ವಿಷಿಲ್ ಕೂಗಿಸ್ಕೊಂಡಿರ್ತೀನಿ. ಅದಾದಮೇಲೆ ಗೈಸ್ ಒಗ್ಗರಣೆಗೆ ತಕ್ಷಣ ನಾನು ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೀನಿ. ಚಟಪಟ ಅನ್ನಬೇಕು, ಇನ್ನೊಂದು ಸ್ವಲ್ಪ ಕಾಯಬೇಕಿತ್ತು, ನಾನು ಹಾಕ್ಬಿಟ್ಟೆ. ಸೊ ಸಾಸಿವೆ ಜೊತೆಗೆ ಜೀರಿಗೆ ಹಾಕ್ತಿದ್ದೀನಿ. ಇವಾಗ ಕಾದಿದೆ. ಜೀರಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗಾಕಿದ ತಕ್ಷಣ ಅದಾದಮೇಲೆ ಮೆಣಸಿನ್ಕಾಯಿ, ಅದಾದಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಅದಾದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಗೈಸ್, ಆ ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಯಾರ್ಯಾರು ಗೊತ್ತಿರುತ್ತೆ ಅವ್ರು ಟ್ರೈ ಮಾಡಿರ್ತೀರ, ಬಟ್ ಯಾರ್ಯಾರು ಗೊತ್ತಿಲ್ಲ, ನಿಜ ಗೈಸ್ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಜ ನನಗಂತೂ ತುಂಬ ಇಷ್ಟ. ಆಂಧ್ರ ಸ್ಟೈಲ್ ಪಪ್ಪು ನೋಡಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಅಷ್ಟು ಸೊಪ್ಪು ಕಾಣಿಸ್ತಿತ್ತಲ್ಲ ನಿಮಗೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಎಷ್ಟಾಗುತ್ತೆ ನೀವೇ ನೋಡಿ, ಇಷ್ಟ ಆಗಿಬಿಡುತ್ತೆ. ಚೆನ್ನಾಗಿ ಹುರಿಬೇಕು ಇದನ್ನು. ಆ ಪಾಲಕ್ ಸೊಪ್ಪು ಫ್ಲೇವರ್ ಘಮ ಘಮ ಅಂತಿರುತ್ತೆ ಗೈಸ್, ಬೆಳ್ಳುಳ್ಳಿ ಸ್ಮೆಲ್ಲು. ಸೊ ಇದನ್ನು ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇದು ಚೆನ್ನಾಗಿ ಇವಾಗ ಬೇಯ್ತಾ ಇದೆ. ಸೊ ಬೇಯಲಿ ಗೈಸ್. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ. ಸೊ ಅದು ಬೇಯ್ತಿರುವಾಗ ಸಾಂಬಾರು ಪುಡಿದು ಫ್ಲೇವರ್ ಹೋಗಬೇಕಲ್ಲ ಚೆನ್ನಾಗಿ. ಸೊ ಇವಾಗ ನಾನು ಸಾಂಬಾರು ಪುಡಿನ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ಆವಾಗಲೇ ನಾನು ಬೇಳೆಗೆ ಎಷ್ಟು ಬೇಕು ಸ್ವಲ್ಪ ನಾನು ಉಪ್ಪು ಹಾಕಿದ್ದೆ. ಸೊ ಇದ್ರ ಜೊತೆಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಹಾಕಿರೋದ್ರಿಂದ ನನಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಹೀಗೆ ಹುರ್ಕೊತಿದ್ದೀನಿ. ಸೊ ಹುರ್ಕೊಂಡ್ಮೇಲೆ ಇವಾಗ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ನೋಡಿ ದಾಲ್. ಸೊ ನೋಡಿ ಆ ಮಿಕ್ಸ್ಚರ್ನ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಳೆ, ಟೊಮೊಟೊ,
ಆವಾಗಲೇ ನಾನು ತೋರಿಸೋನಲ್ಲ ಗೈಸ್. ನೋಡಿ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೂಗ್ಸಿಟ್ಕೊಂಡಿರೋ ಕುಕ್ಕರಲ್ಲಿ ಇನ್ನೊಂಚೂರು ಬೇಳೆ ಇತ್ತು. ಸೊ ಆ ಬೇಳೆಗೆ ಒಂದು ಸ್ವಲ್ಪ ಒಂದು ಕರೆಕ್ಟಾಗಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ನಿಮಗೆ ಎಷ್ಟು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೀವು ಮಾಡ್ಕೋಬೋದು. ಸೊ ಇದು ನನಗೆ ಸಾರು ತುಂಬ ಗಟ್ಟಿಯಾಗೋಗಿತ್ತು ನೋಡಿ. ಈ ಕನ್ಸಿಸ್ಟೆನ್ಸಿ ಕುದಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಗೈಸ್. ಇದನ್ನು ಒಂದು 10 ಮಿನಿಟ್ಸ್ ಕುದಿಸ್ಬೇಕು ಚೆನ್ನಾಗಿ. ಇದನ್ನು ನೀವು ದೋಸೆ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ತಿನ್ಬೋದು ಗೈಸ್. ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಸಾರು ಕುದಿಯೋಷ್ಟರಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಗೈಸ್. ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಸಾರನ್ನ ಕುದಿಯೋಕ್ಕಿಟ್ಟಿದ್ದೀವಲ್ಲ, ಆ 5-10 ಮಿನಿಟ್ಸ್ ಸಾಂಬಾರು ಏನು ಕುದಿಬೇಕು ಆ ಟೈಮಲ್ಲಿ ನಾವು ಹೆಸ್ರು ಕಾಳು ಪಲ್ಯನ ಮಾಡ್ಕೊಳ್ಳೋಣ. ಸೊ ಆವಾಗಲೇ ನಾನು ಹೇಳಿದ್ದೆ ಹೆಸ್ರು ಕಾಳು ಪಲ್ಯಗೆ ಹೆಸ್ರು ಕಾಳನ್ನ ನಾನು ಕೂಗ್ಸಿಟ್ಕೊಂಡಿದ್ದೀನಿ ಅಂತ. ಸೊ ಕೂಗ್ಸಿಟ್ಕೊಂಡ್ಮೇಲೆ ಇವಾಗ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಕ್ಕೂ ಮುಂಚೆ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಎಗೇನ್ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ತುರಿದಿರೋ ತೆಂಗಿನಕಾಯಿ, ಆಮೇಲೆ ನೀಟಾಗಿ ಚಾಪ್ ಮಾಡಿರೋ ಅಂಥ ಆನಿಯನ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ನಾನು ಸಾಸಿವೆ, ಎಗೇನ್ ಜೀರಿಗೆ, ಎಗೇನ್ ಸ್ವಲ್ಪ ಇಂಗು, ಅದಾದಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಈ ಥರ ಆಗುತ್ತೆ. ಇನ್ನು ಆಮೇಲೂ ಹಾಕ್ಕೋಬೋದು, ಬಟ್ ನಾನು ಎಣ್ಣೆಗೆ ಹಾಕ್ಕೋತೀನಿ. ಅದ್ರ ಸ್ಮೆಲ್ ಏನಿರುತ್ತೆ ನೀಟಾಗಿ ಫ್ರೈ ಆದಾಗ ಹೋಗುತ್ತೆ ಅಂತ. ಹಿಂಗೆ ಹಾಕಿರೋದ್ರಿಂದ ಈ ಥರ ಬಬಲ್ ಬರುತ್ತೆ. ಈಗ ನೋಡಿ, ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳು ಅದು ಮಾಡ್ಕೊತೀನಿ. ನಮ್ಮ ಮನೇಲಿ ಹೆಸರು ಕಾಳು ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಹೆಸರು ಕಾಳು ಪಲ್ಯ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಆವಾಗಲೇ ಕೂಡ ಈ ಥರ ಇದನ್ನು ಕೂಡ ಈ ಥರ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಕ್ಕೆ ಬಿಡ್ತೀನಿ. ಸೊ ಪಲ್ಯ ಮತ್ತು ಪಪ್ಪು ರೆಡಿ.